ಹಾಗೆ ಮಾರ್ಜಿನ ಎಆದಂಥ ಧನಂಜಯರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಸಿ ಮೇಡಮ್ ಪೂರ್ಣಿ ಮೇಡಮ್ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಕಂಪ್ನಿ ಪ್ರೈಮರಿ ಕಂಪ್ನಿ ಪ್ರೆಸಿಡೆಂಟ್ ಆದಂಥ ರಾಜವರಿಗೂ ಸ್ವಾಗತವನ್ನು ಕೊಡ್ತಾ ಈ ಮುಂದಿನ ಕಾರ್ಯಕ್ರಮವನ್ನು ಶಾಲಾ ಕಾಲೇಜು ನಿಮಗೆ ಇಲ್ಲಿ ಕರೆಸಿರೋ ಮುಖ್ಯ ಉದ್ದೇಶ ಗ್ರಾಹಕರ ದಿನಾಚರಣೆ ಆಚರಿಸುವ, ಅದರಲ್ಲಿ ನಿಮ್ಮಿಂದ ನಾವು ತಿಳುವಳಿಕೆ ಮಾಡೋದು, ಮತ್ತೆ ಹಾಗೆ ನೀವು ಎಷ್ಟು ಮಟ್ಟಿಗೆ ನೀವು ತಿಳ್ಕೊಂಡಿದ್ದೀರಾ ಅಂದ್ಬಿಟ್ಟು ತಿಳ್ಕೊಳ್ಳೋದಕ್ಕೆ. ಅಂದರೆ ಈ ದಿವಸದಲ್ಲಿ ನಮ್ಮದು ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಲಿ. ಮೊದಲನೇದಾಗಿ ನನ್ನ ಹೆಸರು ಟಿ ರೆಡ್ಡಿ ಶೇಖರ್. ನಾನು ಸರ್ಕಾರಿ ತೆಲುಗು ಪ್ರೌಢಶಾಲೆ ಶಿವಾಜಿನಗರ್ ಈ ಪಾಠಶಾಲೆಯಲ್ಲಿ ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಮೊದಲನೇದಾಗಿ ಇಲ್ಲಿ ಉಪಸ್ಥಿತರಿರುವ ಗಣ್ಯರೇ ಹಾಗೂ ತೀರ್ಪುಗಾರರೇ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಹಾಗೆ ಉಪಾಧ್ಯಾಯರೇ ಹಾಗೂ ನನ್ನ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನನ್ನ ಗ್ರಾಹಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ನಾವು ಪ್ರತಿ ವರ್ಷ ಡಿಸೆಂಬರ್ 24ನೇ ತಾರೀಖನ್ನು ಗ್ರಾಹಕರ ದಿನಾಚರಣೆಯಾಗಿ ಪ್ರತಿ ವರ್ಷವೂ ಆಚರಣೆ ಮಾಡುತ್ತಿದ್ದೇವೆ. ಆದರೆ ಈ ವರ್ಷ ನಾವು ಗ್ರಾಹಕರ ದಿನಾಚರಣೆಯ ರಜತೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಶಕ್ತಿಯನ್ನು ಸುರಕ್ಷಿತವಾಗಿ ಉಳಿತಾಯ ಮಾಡುವುದರಲ್ಲಿ ವಿದ್ಯಾರ್ಥಿಗಳ ಪಾತ್ರ ಮತ್ತು ಕರ್ತವ್ಯ ಎಂಬ ವಿಷಯದ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಹತ್ತಿರ ಹಂಚಿಕೊಳ್ಳಲು ಬಂದಿದ್ದೇನೆ. ಈಗ ಶಕ್ತಿ ಅನೇಕ ರೂಪಗಳಲ್ಲಿ ಇರುತ್ತದೆ. ಉದಾಹರಣೆಗೆ ಗಾಳಿ ಶಕ್ತಿ, ನೀರಿನ ಶಕ್ತಿ, ಅಣುಶಕ್ತಿ ಮತ್ತು ಸೌರಶಕ್ತಿ, ವಿದ್ಯುತ್ ಶಕ್ತಿ ಮುಂತಾದವು. ಗಾಳಿ ಶಕ್ತಿ మరియు ನೀರಿನ ಶಕ್ತಿ, ಹಾಗೆಯೇ ಸೌರಶಕ್ತಿ, ಅಣುಶಕ್ತಿ, ಈ ಎಲ್ಲ ಶಕ್ತಿಗಳಿಂದ ನಾವು ವಿದ್ಯುತ್ ಶಕ್ತಿಯನ್ನು ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತದೆ. ಆದ್ದರಿಂದ ನಾವು ಈ ವಿದ್ಯುತ್ ಶಕ್ತಿಯನ್ನು ವ್ಯರ್ಥ ಮಾಡಬಾರದು. ಏಕೆಂದರೆ ಈ ಒಂದು ವಿದ್ಯುತ್ ಶಕ್ತಿಯನ್ನು ನಾವು ವ್ಯರ್ಥ ಮಾಡಿದರೆ ಈ ಎಲ್ಲ ಶಕ್ತಿಗಳು ವ್ಯರ್ಥವಾಗುತ್ತವೆ. ಆದ್ದರಿಂದ ನಾವು ಎಂದಿಗೂ ಈ ವಿದ್ಯುತ್ ಶಕ್ತಿಯನ್ನು ವ್ಯರ್ಥ ಮಾಡಬಾರದು. Members present on dais and all the participants, good afternoon. Hello, I am Muhammad Mustafa, student of 7th standard from Government VKO Urdu HPS Shvatpura, Bangalore. As we all know why we have assembled here, once I would like to mention the importance of assembly here. Our honorable government has declared 24 December of every year as the National Consumer Day. ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಬಹುಶಃ ಬಹಳಷ್ಟು ಗ್ರಾಹಕರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಹೆಚ್ಚು ಫೋನ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನೋಡ್ತೀನಿ, ಮನೆಯಲ್ಲಿರಲಿ ಅಥವಾ ಬೀದಿ ದೀಪಗಳಿರಲಿ, ನಾನು ನೋಡಿದಾಗೆ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಎರಡು ಕಂಬಕ್ಕೆ ಒಂದೊಂದು ದೀಪ ಇರ್ತಿತ್ತು. ಸಾಕಷ್ಟು ಬೆಳಕಿರ್ತಿತ್ತು. ಯಾಕಂದ್ರೆ ರೋಡಲ್ಲಿ ಯಾರು ಓಡಾಡ್ತಾ ಇರ್ಬಿಟ್ಟು
ಯಾರು ಓದೋದಿಲ್ಲ ಕುತ್ಕೊಂಡು, ಅಷ್ಟು ಬೆಳಕು ಬೇಕಾಗಿಲ್ಲ. ಆದ್ರೂ ಈಗ ಒಂದೊಂದು ಕಂಬಕ್ಕೆ ಎರಡೆರಡು ಏನೋ ಒಂಥರ ಅವ್ರದ ಪ್ರತಿಷ್ಠೆಯಾಗಿ ನಮ್ಮ ಮನೆ ಮುಂದೆ ಒಂದು ಇಟ್ಟಿರ್ಬೇಕು, ಆ ತರ ಜನ ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ವಿದ್ಯುತ್ ಸಾಕಷ್ಟು ಪೋಲಾಗ್ತಿದೆ. ಒಂದು ಮೆಗಾವ್ಯಾಟ್ ವಿದ್ಯುತ್ ನ ಉತ್ಪಾದನೆ ಮಾಡಲಿಕ್ಕೆ 6 ರಿಂದ 7 ಕೋಟಿ ರೂಪಾಯಿ ದುಡ್ಡು ಬೇಕಾಗುತ್ತೆ. ಬಹುಶಃ ಈಗ ಒಂದು ನಮ್ಮ ಮನೆಯಲ್ಲೇ ಒಂದು ಜನರೇಟರ್ನ ಇಟ್ಕೊಂಡು ಪೆಟ್ರೋಲ್ ಅಥವಾ ಡೀಸೆಲ್ ಉತ್ಪಾದನೆ ಮಾಡಿದ್ರೆ ನಮಗೆ ನಿಯರ್ಲಿ 12 ರಿಂದ 13 ರೂಪಾಯಿ ಖರ್ಚು ಬರುತ್ತೆ. ಬರೀ ಇಂಧನದ ಬೆಲೆ ಹೇಳ್ತಾ ಇರೋದು, ಆ ಮಷೀನರಿ ಬೆಲೆ ಎಲ್ಲ ಏನೋ ಅಲ್ಲ. ನಾವು ಕೊಡ್ತಾ ಇರೋದು ಗ್ರಾಹಕರಿಗೆ ಹೆಚ್ಚು ಕಡಿಮೆ ಒಂದು 4 ರೂಪಾಯಿ ಮನೆಗೆ ಆವರೇಜ್ ಕಾಸ್ಟ್. ನಮ್ಮ ಆವರೇಜ್ ಉತ್ಪಾದನೆ ಕಾಸ್ಟೇ 3 ರೂಪಾಯಿ 86 ಪೈಸೆ. ಅಂದರೆ ನಾವು ಮನೆ ಅಲ್ಲಿ ಉತ್ಪಾದನೆ ಮಾಡಿ ನಿಮ್ಮ ಮನೆಗೆ ತಲುಪಿಸಿ ನಿಮ್ಮಿಂದ ದುಡ್ಡು ವಸೂಲಿ ಮಾಡಿ ಅವ್ರು ವಾಪಸ್ ದುಡ್ಡು ಕಟ್ಟಬೇಕಲ್ಲ, ಅಷ್ಟಕ್ಕೆ ನಮಗೆ 1 ಯೂನಿಟ್ಗೆ 3 ರೂಪಾಯಿ 86 ಪೈಸೆ ಖರ್ಚು ಬರುತ್ತೆ. ನಮ್ಗೆ 3 ರೂಪಾಯಿ 86 ಪೈಸೆ. ನೀವು 4 ರೂಪಾಯಿ ನಿಮ್ಗೆ ಮನೆಯವರಿಗೆ ಕೊಡ್ತಾ ಇದೀವಿ. ನಿಯರ್ಲಿ 6.5 ರಿಂದ 7 ರೂಪಾಯಿ ಕಮರ್ಷಿಯಲ್ ನಲ್ಲಿ ಕೊಡ್ತಾ ಇದೀವಿ. 6 ರೂಪಾಯಿ 7 ರೂಪಾಯಿ ಕೊಡ್ತಿದ್ವಿ. ಕಮರ್ಷಿಯಲ್ ನಲ್ಲಿ ಬಹಳ ಲಾಭ ಇರುವಂತ ತಿಳ್ಕೋಬಹುದು. ಬರೀ 40 ಪೈಸೆ 1 ಯೂನಿಟ್ಗೆ ರೈತರಿಗೆ ಕೊಡ್ತಾ ಇದ್ದಿಲ್ಲ. ರೈತರಿಗೆ ಪಂಪ್ ಸೆಟ್ ಯೂಸ್ ಮಾಡಲಿಕ್ಕೆ 40 ಪೈಸೆ, 10 HP ಗಿಂತ ಕಡಿಮೆ ಇರೋ 40 ಪೈಸೆ, ಅದ್ರ ಮೇಲೆ 1 ರೂಪಾಯಿ 40 ಪೈಸೆ ಕೊಡ್ತಾ ಇದ್ದೀವಿ. ಅದು ಹೇಗೆ ಕೊಡ್ತಾ ಇದ್ದೀವಿ ಅಂದ್ರೆ ಎಲ್ಲರೂ ಮಾಡಿ ಕೊನೆಗೆ ನಮಗೆ 3 ರೂಪಾಯಿ 86 ಪೈಸೆ ಬರಬೇಕು. ನಾವು ಬೇಕಾದಷ್ಟು ಲಾಭ ಮಾಡೋಂಗಿಲ್ಲ, ಏನಿಲ್ಲ. ನಾವು ಕೇವಲ 3% ಲಾಭ ಮಾಡ್ಬೇಕು. ನಮ್ಮ ಎಲ್ಲಾ ಖರ್ಚು ಕಳ್ಕೊಂಡು, ನಮ್ಮ ಸಂಬಳ, ಸಾರಿಗೆ, ವಿದ್ಯುತ್ ಉತ್ಪಾದನೆ ಖರ್ಚು ಎಲ್ಲಾ ಸೇರ್ಕೊಂಡು 3%. ಬಂದಿದ್ದಾರೆ, ಬಹಳ ಚೆನ್ನಾಗಿ ಮಾತಾಡಿದ್ರು, ಸಂತೋಷ ಆಯ್ತು. ಕನಿಷ್ಠ ಇಷ್ಟು ತಿಳ್ಕೊಂಡಿದ್ದಾರೆ ಅಂತ ಬಹಳ ಚೆನ್ನಾಗಿ ಇದು ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಇನ್ನೂ ಹುಡುಗರು ಬಂದಿದ್ರೆ ಇನ್ನೂ ಸಂತೋಷ ಆಗಿರೋದು. ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾವು ಸ್ವಲ್ಪ ಜೋರಾಗಿ ಆಚರಣೆ ಮಾಡ್ತೀವಿ. ನಾವು ಇನ್ನೂ ಸ್ವಲ್ಪ ಹುಡುಗರನ್ನ ಕರ್ಕೊಂಡು ಬಂದು ಎಲ್ಲ ಸ್ಕೂಲ್ನವ್ರಿಗೆಲ್ಲ ಸೇರಿಸಿ, ಯಾಕಂದ್ರೆ ಈ ಸಲ ನಮ್ಗೆ ಇದ್ದಕ್ಕಿದ್ದಂಗೆ 24ನೇ ತಾರೀಕಿಗೆ ನಮ್ಗೆ ಗೊತ್ತಾಗಿತ್ತು ಆಚರಣೆ ಮಾಡಿ ಅಂತ. 24ನೇ ತಾರೀಕು ಆಚರಣೆ ಮಾಡೋಣ ಅಂದ್ರೆ ನಮ್ಗೂ ಯಾವ್ಯಾವ ಸ್ಕೂಲು ಅಂಡ್ ಮೋರ್ ಓವರ್ ಈಗ ಈ ಸಮಯದಲ್ಲಿ ಸ್ಕೂಲ್ ರಜೆಗಳು ಸುಮಾರು, ಕ್ರಿಸ್ಮಸ್ ಹಾಲಿಡೇಸ್ ಅಂತದ್ರಲ್ಲೂ ನಮ್ಗೊಂದೆರಡು ಸ್ಕೂಲ್ ಸಿಕ್ಕಿರೋದು ಬಹಳ ಸಂತೋಷ. ಈಗ ನೀವು ರಜೆ ಹೋಗ್ತಿದ್ರೆ ನಮ್ಗೆ ಇದು ಸಿಕ್ತಿದ್ದಿಲ್ಲ ಅಂತ ಬಿಟ್ಟು ಒಂದು ಇಷ್ಟು ಬಹಳ ಕಷ್ಟಪಟ್ಟು ಇದಕ್ಕೆ ಪೂರ್ಣಿಮಾ ಹಾಕಿ ಇಲ್ಲಿಂದ ಬಹಳ ಇದಕ್ಕೆ ಸಂತೋಷ ಪಡ್ಬೇಕಾಗಿರೋದು ನಮ್ಮ ಪೂರ್ಣಿಮಾ ಸೇರಿಸಿರೋದು. ಯಾಕಂದ್ರೆ ನೀವು ಇಲ್ಲಾಂದ್ರೆ ನೀವು ಬರ್ತಿದ್ದಿಲ್ಲ. ಬಹಳ ಸಂತೋಷ ಆಯ್ತು, ನೀವೆಲ್ಲ ಬಂದಿದ್ದೀರಾ, ಇದ್ರ ಬಗ್ಗೆ ಚೆನ್ನಾಗಿ ಮಾತಾಡಿದ್ದೀರಾ, ಬಹಳ ಇದಾಯ್ತು. ಒಂದು ಭಾವನ ಸ್ವಲ್ಪ 2ನೇದು 3ನೇದು ಯಾರು ಬಂದಿದ್ದಾರೆ ಅಂತ ಬಿಟ್ಟು ಪೂರ್ಣಿಮಾ ಅವ್ರು ಹೇಳ್ತಾರೆ. ಅವ್ರು ಬಂದು ಅವ್ರು ಬಹುಮಾನ ತಗೊಂಡು ಹೋಗ್ಬೋದು. ಕಾರ್ಯಕ್ರಮದ ಕೊನೆಯ ಹಾಗೂ ಮುಖ್ಯವಾದ ಭಾಗ ಇದು ಬಹುಮಾನ ವಿತರಣೆ ಭಾಗ. ಬಹುಮಾನ ವಿತರಣೆಯನ್ನು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ನಡೆಸಿಕೊಡಬೇಕಾಗಿ ಕೋರುತ್ತೇನೆ. ಮೊದಲನೇ ಬಹುಮಾನ ಈ ರೆಡ್ಡಿ ಮೂರನೇ ಬಹುಮಾನ ಸುರೇಶ್. ನಮ್ಮ ಅಶ್ವಿನ ಕ್ರೀಡಾಭಿಮಾನಿರ್ತಕ್ಕಂಥವ್ರು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಹಾಗೂ ತಾವೆಲ್ಲ ಬಂದು ಈ ಕಾರ್ಯಕ್ರಮನ ಉನ್ನತ ಗತಿಯಲ್ಲಿ ಸಾಗಿಸಲಿಕ್ಕೆ ಇನ್ನು ಮುಂದೆ ಆದರೂ ಪ್ರತಿ ತಿಂಗಳಿಗಾಗಲಿ ಅಥವಾ ಪ್ರತಿ 3 ತಿಂಗಳಿಗೊಮ್ಮೆ ಆಗಲಿ ಇದೇ ರೀತಿ ಕಾರ್ಯಕ್ರಮ ನಡೆಸ್ತೀವಿ ಅಂತ ತಮ್ಮಲ್ಲಿ ಹೇಳ್ತಾ ಈ 2 ಮಾತುಗಳನ್ನ ಅವಕಾಶ ಮಾಡಿಕೊಟ್ಟಿರೋದು ತಾವೆಲ್ಲ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೃತಜ್ಞತೆ ನಡೆಸ್ತಾ ಜೈ ಹಿಂದ್.